ಮಾಲೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್ ಅವರು 2 ಆಟೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗೆ ನಿರ್ಮಿಸಿ ಉದ್ಘಾಟಿಸಿದರು. ಮಾಲೂರು ತಾಲೂಕಿನ ನ್ಯಾಯಾಲಯ ಹಿಂಭಾಗದಲ್ಲಿ ತೋರ್ನಹಳ್ಳಿಯ ರೈತರಿಗೆ ಅನುಕೂಲವಾಗುವಂತೆ ನಿತ್ಯ ತರಕಾರಿ, ಹೂವು ಇನ್ನಿತರ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅಪೆ ಆಟೋ ನಿಲ್ದಾಣವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್ ಅವರು ನಿರ್ಮಿಸಿದ್ದಾರೆ. ಸದಾ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಸ್ಪಂದಿಸಿ ಸದಾ ರೈತರ, ಕಾರ್ಮಿಕರ ಪರವಾಗಿ ಕೆಲಸ ಮಾಡುತ್ತೇನೆ. ಇನ್ನು ಹಲವಾರು ಕಡೆ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಆಟೋ ನಿಲ್ದಾಣಗಳನ್ನು ನಮ್ಮ ಸಂಘಟನೆ ವತಿಯಿಂದ ನಿರ್ಮಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾಲೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ ಅವರು ಮಾತನಾಡಿ, ಆಟೋಗಳ ಡ್ರೈವರ್ಗಳಿಗೆ ಯಾವ ರೀತಿ ರಸ್ತೆಯ ನಿಯಮಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು. ಇನ್ನು ಮುಖ್ಯ ಅತಿಥಿಯಾಗಿ ದಲಿತ ಸಂಘರ್ಷ ಸಮಿತಿಯ ಎಸ್ಎಂ ವೆಂಕಟೇಶ್ ಅವರು, ಇನ್ನು ಕರವೇ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಲತಾಬಾಯಿ, ತಾಲೂಕು ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ರಾಮಕೃಷ್ಣಪ್ಪ, ಡಿಎಂಸಿ ಚಂದ್ರಶೇಖರ, ರಾಮಾಂಜಿ, ನಗರ ಘಟಕ ಅಧ್ಯಕ್ಷರು ನವೀನ್, ಯುವ ಘಟಕ ಸಂತೋಷ್, ತಿಮ್ಮರಾಯಪ್ಪ, ಶಿವಾಚಾರಿ, ಆನಂದ್ ಯಾದವ್, ಸುಬ್ಬು, ಸಲ್ಮಾನ್, ಅಮೀರ್ ಇನ್ನಿತರರು ಭಾಗವಹಿಸಿದ್ದರು. ಮತ್ತು ಸಾರ್ವಜನಿಕರೆಲ್ಲ ಯೂರಿನೇಟ್ ಮಾಡೋದು ತುಂಬ ಗಲೀಜಾಗ್ತಿತ್ತು. ಈಗ ಆಟೋ ಸ್ಟ್ಯಾಂಡ್ ಮಾಡಿದ್ರಿಂದ ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನೀಟಾಗಿದೆ, ಶುಚಿಯಾಗಿರ್ತದೆ. ಸೊ ಆ ಒಂದು ಉದ್ದೇಶದಿಂದ ಎಲ್ಲ ಆಟೋ ಚಾಲಕರುಗಳು ನಾನು ಕೇಳ್ಕೊಳ್ಳೋದಿಷ್ಟೇ, ಏನು ಗಲಾಟೆಗಳು ಮಾಡಿಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಸಾರ್ವಜನಿಕರಿಗೆ, ಬಡವರಿಗೆ ಅನುಕೂಲ ಆಗೋ ರೀತಿ ಸಾಗಾಣಿಕೆ ಮಾಡ್ಬೋದು. ₹1 ಕೆಲವರು ಕಡಿಮೆ ಇರ್ಬೋದು, ಒಂದು ₹5 ಕಡಿಮೆ ಆಗ್ಬೋದು, ₹10 ಕಡಿಮೆ ಆಗ್ಬೋದು. ಅದನ್ನು ಮನಸ್ಸಿಗೆ ಇಟ್ಕೊಳ್ಳದೆ ಒಂದು ಸೇವೆ ರೀತಿ ಬಡವರಿಗೆ, ಗ್ರಾಮಸ್ಥರಿಗೆ, ಹಳ್ಳಿ ಜನರಿಗೆ ಸಹಾಯ ಮಾಡಬೇಕು, ನೆರವಾಗಬೇಕು ಅಂತ ಹೇಳ್ತಾ, ಆಮೇಲೆ ಕಡ್ಡಾಯವಾಗಿ ದಯವಿಟ್ಟು ಎಲ್ಲರೂ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಯಾಕೆಂದರೆ ನಾಳೆ ದಿನ ಏನಾದ್ರು ಅನಾಹುತ ಆಯಿತು ಅಂತಂದರೆ ಮೃತಪಟ್ಟಂಥ ಕುಟುಂಬಕ್ಕೆ ಏನಾದ್ರು ಸಹಕಾರ ಆಗಬೇಕಾದ್ರೆ ಇನ್ಶೂರೆನ್ಸ್ ಇವತ್ತು ಕಾರಣ. ಏನು ನಾವು ಕೊಟ್ಟಂಥ ₹1,000 ₹2,000 ಇನ್ಶೂರೆನ್ಸು ಸತ್ತಂಥ ಕುಟುಂಬಕ್ಕೆ ಲಕ್ಷಗಳು ನೆರವಾಗ್ತದೆ. ಹಾಗಾಗಿ ಕಡ್ಡಾಯವಾಗಿ ದಯವಿಟ್ಟು ಇನ್ಶೂರೆನ್ಸನ್ನು ಮಾಡ್ಕೊಳ್ಳಿ. ಇನ್ಶೂರೆನ್ಸನ್ನು ಮಾಡ್ಕೊಳ್ಳೋ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರೋಂಥದ್ದನ್ನೇ ದಯವಿಟ್ಟು ಆಟೋಗಳನ್ನು ಓಡಿಸಿ. ಯಾಕೆಂದರೆ ಆಟೋ ಓಡಿಸೋದಕ್ಕೆ ಸಪ್ರೇಟ್ ಲೈಸೆನ್ಸ್ ಇದೆ, ಆಟೋಗೆ 3 ವೀಲರು ಅದಕ್ಕೆ ಸಪ್ರೇಟ್ ಲೈಸೆನ್ಸ್ ಇದೆ. ಆ ಲೈಸೆನ್ಸನ್ನೇ ಮಾಡಿಸ್ಕೊಳ್ಳಿ. ಮತ್ತು ಗಾಡಿ ಶುಚಿಯಾಗಿ ಇಟ್ಕೋಬೇಕು. ಯಾಕೆಂದರೆ ನಮ್ಗೆ ಅನ್ನ ಕೊಡೋಂಥ ದೇವರಿದ್ದಂಗೆ ಆಟೋ. ಸೊ ಆಟೋವನ್ನು ನೀವು ಎಷ್ಟು ನೀಟಾಗಿ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಅನ್ನವನ್ನು ಕೊಡ್ತದೆ, ಅಷ್ಟು ನಿಮಗೆ ಒಳ್ಳೆಯದನ್ನು ಮಾಡ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಪೊಲೀಸ್ ಇಲಾಖೆಯಿಂದ ಸಹಕಾರ ನಿಮಗೆ ಸಿಗ್ತದೆ. ಅದೇ ರೀತಿ ನೀವು ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಇನಾಗ್ರೇಷನ್ಗೆ ಕರೆದಿದ್ದಕ್ಕೆ ಸಂತೋಷ ಆಗಿದೆ. ನನ್ನ ಪರವಾಗಿ, ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಿಮ್ಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ವತಿಯಿಂದ ಮಾಲೂರು ನಗರದಲ್ಲಿ ಕೋರ್ಟ್ ಹಿಂಭಾಗ ಮತ್ತು ಶಿವ ಬೇಕರಿ ಮುಂಭಾಗದಲ್ಲಿ 2 ಆಟೋ ನಿಲ್ದಾಣವನ್ನು ಈ ದಿನ ನಾವು ನಮ್ಮ ಇನ್ಸ್ಪೆಕ್ಟರ್ ವಸಂತ್ ಸರ್ ಮುಖಾಂತರ ನಾವು ಒಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾವು ಆಫೀಸಲ್ಲಿ ಇರಬೇಕಾದ್ರೆ ನಮ್ಮ ತೊರ್ನಹಳ್ಳಿ ಭಾಗದಲ್ಲಿ ನಾವು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ಆಟೋ ಸ್ಟ್ಯಾಂಡ್ ಅವರು ಎಷ್ಟು ಜನ ಇದ್ದಾರೆ ಅಷ್ಟು ಜನ 3 ಸ್ಟ್ಯಾಂಡ್ ಇದೆ. ಅಲ್ಲಿ 3 ಸ್ಟ್ಯಾಂಡ್ ಜನ ಕೂಡ ನಮ್ಮ ಸಂಘಟನೆ ಮೆಚ್ಚಿ ನಮ್ಮ ಸಂಘಟನೆಗೆ ಬಂದು ಸುಮಾರು ವರ್ಷಗಳಾದರೂ ಕೂಡ ನಾವಿಲ್ಲಿ ಅವ್ರಿಗೆ ಮಾಲೂರು ತಾಲೂಕಲ್ಲಿ, ಮಾಲೂರು ನಗರದಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಮಾಡ್ಕೊಡೋಕ್ಕಾಗಲಿಲ್ಲ. ಆದ್ದರಿಂದ ನಮ್ಮ ಪುರಸಭೆ ವತಿಯಿಂದ ಒಂದು ಸೂಕ್ತ ಜಾಗವನ್ನು ಗುರುತಿಸಿ ನಾವು ಇವತ್ತು ಅವ್ರಿಗೆ ತೊರ್ನಹಳ್ಳಿ ಭಾಗಕ್ಕೆ ಓಡಾಡ್ತಕ್ಕಂಥ ಒಂದು ಆಟೋ ನಿಲ್ದಾಣವನ್ನು ಇವತ್ತು ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದೀವಿ. ಅದು ಮಾಡ್ತಾ ಇರಬೇಕಾದ್ರೆ ನಮ್ಮ ಶಿವ ಬೇಕರಿ ಮುಂಭಾಗದಲ್ಲಿ ಇರ್ತಕ್ಕಂಥ ಆಟೋ ಘಟಕವರೆಲ್ಲರೂ ಬಂದು ನಾವು ಸಹ ನಿಮ್ಮ ಸಂಘಟನೆಗೆ ನಾವು ಸಹ ಸೇರ್ಕೋತೀವಿ, ನಮಗೂ ಒಂದು ಆಟೋ ನಿಲ್ದಾಣ ಮಾಡಿಕೊಡಿ ಅಂತ ಬಂದಾಗ ಅದನ್ನು ಇವತ್ತೇ ಮಾಡಬೇಕು ಅಂತೇಳಿ ಈ ನಗರದಲ್ಲಿ ಓಡಾಡ್ತಕ್ಕಂಥ ಚಿಕ್ಕ ಆಟೋಗಳ ಒಂದು ಸಣ್ಣ ಒಂದು ನಿಲ್ದಾಣ ಕೂಡ ಇವತ್ತು ನಾವಿಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಆಟೋ ನಿಲ್ದಾಣ ಮಾಡಬೇಕಾದ್ರೂ ಕೂಡ ನಮ್ಮ ಸಂಘಟನೆ ಮುಖಾಂತರ ನಾವು ಮಾಡಿಕೊಡೋದಕ್ಕೆ ಅವರಿಗೆ ಎಲ್ಲ ರೀತಿಯಲ್ಲಿ ಏನೇ ಒಂದು ಆಟೋ ಸ್ಟ್ಯಾಂಡಿಗೆ ಒಂದು ತೊಂದರೆ ಆದಾಗ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡೋದು ಕೂಡ ನಾವು ಇರ್ತೀವಿ ಅಂತ ಹೇಳಿ ಈ ಒಂದು 2 ಮಾತು ಮಾತಾಡೋದಕ್ಕಂತ ಅವಕಾಶ ಮಾಡಿಕೊಡ್ತಾ ನಮ್ಮ ಎಲ್ಲ ಆಟೋ ಸ್ಟ್ಯಾಂಡ್ ಅವ್ರಿಗೂ ವಂದಿಸುತ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿ ಎ ನಾರಾಯಣಗೌಡರ ಬಣದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ MS ಶ್ರೀನಿವಾಸರವರ ನೇತೃತ್ವದಲ್ಲಿ
ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಅವರಿಗೆ ತಾಯಿ ಭುವನೇಶ್ವರಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಂಘಟಿತ ಸಂಘಟನೆಗಳೇ ಬೇರೆ, ಅಸಂಘಟಿತ ಕಾರ್ಮಿಕರೇ ಬೇರೆ. ಕಾರ್ಮಿಕರಂದರೆ ಅದೇ ಒಂದು ರೀತಿ ಕಾರ್ಮಿಕರು ಕಾರ್ಖಾನೆಗಳಲ್ಲಿ ದುಡಿಮೆ ಮಾಡ್ತಕ್ಕಂಥವ್ರು, ಆಟೋ ಚಾಲಕರಿಂದ ಹಿಡಿದು ಏನು ಚಾಲನೆಯನ್ನು ಮಾಡ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯೂ ಸಹ ಇವತ್ತು ಅಸಂಘಟಿತರಾಗಿದೆ. ಇವರು ಸಂಘಟಿತರಾಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಸರ್ಕಾರದ ಮಟ್ಟದಲ್ಲೂ ಸಹ ಚರ್ಚೆ ಆಗ್ತಾ ಇದೆ. ಇಲ್ಲಿ ಅಸಂಘಟಿತರಾಗಿರ್ತಕ್ಕಂಥ ಕಾರ್ಮಿಕರು ಸಂಘಟಿತರಾಗಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನು ಸೇರ್ಪಡೆ ಆಗ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.